ಶಿಥಿಲಗೊಂಡು ಬೀಳುವ ಹಂತದಲ್ಲಿರುವ ಅಂಬೇಡ್ಕರ್ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿ. ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶೋಷಿತರ ಏಳಿಗೆಗಾಗಿ ಅಂಬೇಡ್ಕರ್ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡುವುದು ಸ್ವಾಗತಾರ್ಹ ವಿಚಾರ. ಆದರೆ ಇಂತಹ ಅಭಿವೃದ್ಧಿ ಮಂಡಳಿಗೆ ಹೊಸಕೋಟೆ ತಾಲೂಕಿನಲ್ಲಿ ಸ್ವಂತ ಕಟ್ಟಡ ಕಚೇರಿ ಇಲ್ಲ. ಸದ್ಯ ಈಗ ತಾಲೂಕ್ ಪಂಚಾಯಿತಿಯ ಸುಪರ್ದಿಗೆ ಬರುವ ಹಳೆಯ ಕಟ್ಟಡದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದು, ಈ ಒಂದು ಕಟ್ಟಡ ಕಚೇರಿ ಮೂಲಭೂತ ಸೌಕರ್ಯಗಳಿಂದ ಪಾಳು ಬಿದ್ದು ಈಗಲೂ ಬೀಳುವ ಹಂತದಲ್ಲಿದೆ. ಕಿಟಕಿ ಬಾಗಿಲುಗಳಿಗೆ ಗೆದ್ದಲು ಹತ್ತಿದ್ದು, ಮೇಲ್ಛಾವಣಿಯ ಸಿಮೆಂಟ್ ಎಲ್ಲ ಕುಸಿದು ಕಟ್ಟಡ ಮಳೆ ಬಂದಾಗ ನೀರು ಸೋರುತ್ತಿದ್ದು, ಕಡತಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ರೀತಿಯ ಕಪಾಟು ಕೂಡ ಇಲ್ಲ. ಅಲ್ಲದೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ಶೌಚಾಲಯವೂ ಕೂಡ ಇಲ್ಲದೆ ಇಲ್ಲಿನ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಪರದಾಡುವಂತಾಗಿದ್ದು, ಇನ್ನು ಶೋಷಿತರ ಅಭಿವೃದ್ಧಿ ಮಾಡುವ ನಿಗಮ ಮಂಡಳಿಯ ಇಲಾಖೆಗೆ ಇಲ್ಲಿ ಸ್ವಂತ ಕಟ್ಟಡ ಇಲ್ಲದೆ ಹೋದರೆ ಇನ್ನು ಸಮುದಾಯದ ಅಭಿವೃದ್ಧಿ ಹೇಗೆ ಆಗುತ್ತದೆಂದು ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ರವರು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ರವರು ಸೇರಿದಂತೆ ಸಂಘಟನೆಯ ಇತರ ಪದಾಧಿಕಾರಿಗಳು ಅಂಬೇಡ್ಕರ್ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಮತ್ತು ಅಲ್ಲಿನ ಸಿಬ್ಬಂದಿ ಜೀವವನ್ನು ಕೈಲಿಡಿದುಕೊಂಡು ಕರ್ತವ್ಯ ನಿರ್ವಹಿಸುವ ಬಗ್ಗೆ ಆಗ್ರಹಿಸಿದ್ದು, ಶೀಘ್ರವಾಗಿ ಸ್ವಂತ ಕಚೇರಿ ಅಥವಾ ಸುಸಜ್ಜಿತವಾದ ಕಟ್ಟಡಕ್ಕೆ ಒಂದು ಕಚೇರಿಯನ್ನು ಸ್ಥಳಾಂತರಿಸುವಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಂಧುಗಳೇ, ನಮ್ಮ ಬುದ್ಧಾಯ ಏನು ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನಿನ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಕಚೇರಿ ಇವತ್ತಿನ ದಿನ ಯಾವ ಮಟ್ಟದಲ್ಲಿದೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವತ್ತಿನ ದಿನ ನಮಗೆ ಬರುವಂಥ ಅನುದಾನಗಳಿಗೆ ನಾವು ನಮ್ಮ ಸಮುದಾಯದಲ್ಲಿ ಇವತ್ತಿನ ದಿನ ಭೇಟಿ ಕೊಡಬೇಕಂದ್ರೆ ಆ ಕಚೇರಿ ಯಾವ ಮಟ್ಟದಲ್ಲಿದೆ ಅಂತ ಇವತ್ತಿನ ನಾನು ಹೊಸಕೋಟೆ ತಾಲೂಕು ಜನತೆಗೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ತೋರಿಸ್ತೀನಿ ಬನ್ನಿ. ಇವತ್ತಿನ ದಿನ ಇದು ನಮ್ಮ ಹೊಸಕೋಟೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಜಾಂಬವ ಅಭಿವೃದ್ಧಿ ನಿಗಮದ ಕಚೇರಿ ಆಗಿರುತ್ತೆ. ಇದು ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ನೋಡಿ ಬನ್ನಿ. ಇದು ನೋಡಿ, ಇದು ಮೇಲೆ ತೋರಿಸಿದ್ದು ಅದೆಲ್ಲ ಗಿಡಗಳು ಬಂದಿರೋದು. ಅದು ಮಳೆ ಬಂದರೆ ಮಳೆಯಲ್ಲಿ ಎಲ್ಲ ನೆಂದು ಗಿಡನೇ ಆಚೆಗಡೆಯಿಂದ ಒಳಗಡೆ ಬಂದಿರೋದು ಗಿಡ. ಈ ಕಿಟಕಿ ತೋರಿಸಿ ಯಾವ ರೀತಿ ತುಕ್ಕಿಡ್ದೋಗಿದೆ ನೋಡಿ. ಕಿಟಕಿ ಯಾವ ರೀತಿ ಇದೆಲ್ಲ ತುಕ್ಕಿಡ್ದಿರೋದು ಕಿಟಕಿ. ಇದು ಏನಾದರೂ ಒಂದು ದಾಖಲಾತಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಅನುದಾನಗಳಿಗೆ ಏನಾದರೂ ಒಂದು ದಾಖಲಾತಿ ಇಡಬೇಕಂದ್ರೆ ಸರಿಯಾದ ಒಂದು ಕಬೋರ್ಡ್ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿ ಸರಿಯಾದ ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿಗಳು ಕುತ್ಕೊಳ್ಳೋ ತರನೇ ವ್ಯವಸ್ಥೆ ಇಲ್ಲ. ಇದು ಬನ್ನಿ ಒಳಗಡೆ ನೋಡಿ ಸ್ನೇಹಿತರೆ, ಇದು ಬಂದು ಒಳಗಡೆ ಕಚೇರಿ. ಇಲ್ಲಿ ಮೇಲೆ ತೋರಿಸಿ, ಮೇಲೆ ಇದು ಯಾವ ರೀತಿ ಇದೆ ಅಂದ್ರೆ ತೋರ್ಸೋಣ. ಈ ಕಡೆ ಇವತ್ತು ನಾಳಿನೋ ಬಿದ್ದೋಗೋ ತರ ಇದೆ. ಇನ್ನು ಸ್ವಲ್ಪ ಕ್ಲೀನಾಗಿ ತೋರಿಸಿದ್ದೆಲ್ಲ ತೋರಿಸಿ ಬನ್ನಿ ನೋಡಿ. ಇದು ಬಂದ್ಬಿಟ್ಟು ಸಿಂಕ್. ಇದು ಯಾವ ರೀತಿ ಇದೆ ನೋಡಿ. ಅಧಿಕಾರಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಅವರು ಒಬ್ರು ಮಹಿಳೆ ಇಲ್ಲಿ ವರ್ಕ್ ಮಾಡೋದು ಅಧಿಕಾರಿ, ಅವ್ರು ಸರಿಯಾದ ರೀತಿಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇರೋದಿಲ್ಲ ಇವತ್ತಿನ ದಿನ. ಅಂದ್ರೆ ಮಳೆ ಬಂದ್ರೆ ಇಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಸಿಮೆಂಟ್ ಎಲ್ಲ ಫುಲ್ ಎಲ್ಲ ಉದುರೋಗಿ ಎಕ್ಸ್ಪೈರಿ ಆಗಿ ಉದುರೋಗ್ತಿದೆ. ಇಲ್ಲಿ ಅಧಿಕಾರಿ ಕುತ್ಕೊಳ್ಳೋಕ್ಕಾಗುತ್ತಾ? ಇನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಈ ಕ್ಷೇತ್ರದ ಹೊಸಕೋಟೆ ಕ್ಷೇತ್ರದ ರಾಜಕಾರಣಿಗಳೇ ಆಗ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಕಣ್ಮುಚ್ಕೊಂಡಿದ್ದಾರೆ. ಯಾಕೆ ನಮ್ಮ ದಲಿತರಿಗೆ ಬರುವಂತ ಅನುದಾನಗಳ ಕಚೇರಿ ಈ ಮಟ್ಟಕ್ಕದ ಒಬ್ಬ ಅಧಿಕಾರಿಗಳು ಇಟ್ಕೊಳ್ಳೋದು. ಆದಷ್ಟು ಬೇಗ ಕೂಡಲೇ ಇದನ್ನ ದುರಸ್ತಿಗೊಳಿಸಿ ಇಲ್ಲಿ ಕಾರ್ಯನಿರ್ವಹಿಸುವಂತ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಸರಿಯಾದ ಸೂಕ್ತ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅವ್ರಿಗೇನಾದ್ರೂ ಇಲ್ಲಿ ಸಹಾಯ ಮಾಡಿಕೊಟ್ಟಿಲ್ಲ ಅಂದ್ರೆ ಈ ಬೃಹತ್ ಮಟ್ಟದ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಾವು ಮಾಡಬೇಕಾಗುತ್ತೆ, ಸಂಬಂಧಪಟ್ಟ ಕಚೇರಿಗಳ ಮುಂದೆನೂ ಮಾಡಬೇಕಾಗುತ್ತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ದೊಡ್ಡವ್ರ ಗಮನಕ್ಕೇನು ಮುಂದಿನ ದಿನದಲ್ಲಿ ನಾವು ನೀಡಬೇಕಾಗುತ್ತೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.